ಕಾರ್ಪೊರೇಷನ್ಗಳಲ್ಲಿ 4 ಕಾರ್ಪೊರೇಷನ್ಗಳಲ್ಲಿ ಕಾಂಗ್ರೆಸ್ ಸೋಲುತ್ತೆ ಅನ್ನುವಂತಹ ವರದಿ ಬಂದಿದೆ. ಅದಕ್ಕೆ ಕಾಂಗ್ರೆಸ್ ಅವರು ಹಿಂದೆ ಆಗ್ತಾ ಇದ್ದಾರೆ ಜಿಬಿ ಎಲೆಕ್ಷನ್ ಮಾಡೋದಕ್ಕೆ. ಇಲ್ಲಂದ್ರೆ ಮಾಡ್ತಿರಕ್ಕಿಲ್ಲ ನಾವು ಅದನ್ನು ಸೋಲೋದಂಗಿದ್ರೆ ಅದನ್ನ ಅಂತ ಮಾಡುವಂಥ ಭ್ರಮೆಗೆ ಅಥವಾ ಕೈ ಹಾಕ್ತಿರಕ್ಕಿಲ್ಲ DCM ಅವರು. ಇಷ್ಟೆಲ್ಲ ವಾರ್ಡ್ ವಿಂಗಡಣೆ ಮಾಡಿ ರಿಸರ್ವೇಷನ್ ಮಾಡಿ ಎಲ್ಲ ಮಾಡಿದ್ದಾರೆ, ಅವರು ಒಂದು ಪ್ರಯೋಗ ಮಾಡಿದ್ದಾರೆ. ಸೊ ಈಗ ಆಲ್ರೆಡಿ ಅವರೇ ಘೋಷಣೆ ಮಾಡಿದ್ದಾರೆ ಈಗ ಮಾಡ್ತೀವಂತ. ಸಿಬ್ಬಂದಿಗಳು ಕೊರತೆ ಇರೋದ್ರಿಂದ ಈಗ 5 ಪಾಲಿಕೆ ಮತ್ತು 3 ಪಾಲಿಕೆಗೆ ಇರಿಸಬೇಕು ಅನ್ನೋದು ಸರ್ಕಾರ ಅದರಲ್ಲಿ ಸಂಘರ್ಷ ನಡೆಸ್ತಾ ಇಲ್ಲ. 5 ಆಗಿದೆಲ್ಲ ಈಗ ನೋಟಿಫಿಕೇಶನ್ ಆಗಿದೆ, ಸಪ್ರೇಟ್ ಕಚೇರಿ ಮಾಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರಲ್ಲ. ಇನ್ನೇನು ಅದನ್ನು ಕೆಳಗೆ ಇಳಿಸುವಂಥ ಪ್ರಯತ್ನ ದೊಡ್ಡದ 5 ಆದ ಒಳ್ಳೇದು. ಯಾಕಂದರೆ ಆಡಳಿತಕ್ಕೆ ಇಲ್ಲ ಆಡಳಿತ ಭಾಳ ಸುಗಮ ಆಗುತ್ತೆ. ಬೇಕು 5 ಆಗಿ ಮಾಡಿದ್ದು ಒಳ್ಳೇದಾದ್ರೆ ಕೆಟ್ಟನಿಲ್ಲ. ಕಷ್ಟ ಆಗುತ್ತೆ ಅಂತ ಚರ್ಚೆ ಆಗ್ತಾ ಇದೆಯಾ? ಬರೀ ಇಷ್ಟು ದೊಡ್ಡ ಸಂಖ್ಯೆಗೆ ಒಬ್ಬರು ಕಮಿಷನರು ಒಬ್ಬರು ಹೆಡ್ ನಡೆಸೋದು ಅಸಾಧ್ಯ. 5 ಬಂದವರ ಸ್ಪೀಡಾಗಿ ಮಾಡಬಹುದು. ಅದು ಗೊತ್ತಿಲ್ಲ, ಅದು ಸ್ಥಳೀಯ ಮುಖಂಡರಿಗೆ ಹೆಚ್ಚು ಅವಲಂಬನೆ ಮಾಡಿದೆ. ಮಂತ್ರಿಗಳಿದ್ದಾರೆ, ಶಾಸಕರಿದ್ದಾರೆ, ವಿಶೇಷವಾಗಿ DCM ಅವರಿದ್ದಾರೆ. ಎಲ್ಲಿ ಪ್ರಯತ್ನ ಮಾಡ್ತಾ ಇದೀವಿ ನೋಡೋಣ ಎಷ್ಟು ಗತಿ ಈಗ ಹೇಳಲಿಕ್ಕೆ ಆಗೋಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದು ಕೂಡ ಸ್ಥಳೀಯ ಚುನಾವಣೆಗಳನ್ನ ಮಾಡಲ್ಲ ಅಂತ ಹೇಳಿ ಬಿಜೆಪಿ ಅಶೋಕ್ ನಾರಾಯಣ್ ಅವ್ರ ಕಾಲದ ಮೇಡಮ್ ಅಲ್ಲಿಂದನೇ ಇದೆ ಖಾಲಿ. ಇದು ನಮ್ಮದೆಲ್ಲ ಅವರಿಂದ ಟ್ರಾನ್ಸ್ಫರ್ ಆಗಿ ನಮಗೆ ಬಂದಿದೆ. ಅದು ZP TP ಅವ್ರ ಅವಧಿಯಿಂದ ಮಾಡಬಹುದಿತ್ರೆ, ಮಾಡಿಲ್ಲ. ಇದನ್ನು ಅವ್ರ ಅವಧಿಲೇ ಇತ್ತು, ಮತ್ತು ಅವ್ರು ಯಾಕೆ ಮಾಡಿಲ್ಲ ಅಂತಾರೆ. ಸುಮ್ಮನೆ ಏನೋ ಹೇಳ್ಬೇಕಂತ ಹೇಳ್ಬೇಕು. ಅವ್ರ ಅವಧಿಯಿಂದ ನಮ್ಗೆ ಮುಂದೆ ಕ್ಯಾರಿ ಫಾರ್ವರ್ಡ್ ಮಾಡಿದಾರೆ ಅಷ್ಟೇ ರೀ. ಆ ಕಡೆಯಿಂದ ನಮ್ಗೆ ತಂದು ಹಾಕಿದಾರೆ ನಮ್ಮ ಗೋಲು. ಈಗ ನಾವು ಅದನ್ನು ಮುಂದೆ ಹಾಕುವಂತ ನಾವು ಹೊಂಟಿದ್ವಿ ಬೇರೆ ಬೇರೆ ಕಾರಣಗಳಿಗೆ. ಈಗ ಅಂತಿಮವಾಗಿ ಮಾಡ್ತಿರಲ್ಲ, ಕೊನೆಗೆ ಡಿಸೆಂಬರ್ ಒಳಗಂತಿ ಮಾಡೇ ಮಾಡ್ತೀವಿ. ಹೌದು, ಅವರೇ ಅದಕ್ಕೆ ಹೆಡ್. ಅದು ಅವರೇ ಹೆಡ್. ಒಳ ಮೀಸಲಾತಿಗೆ 15% ಅಲ್ಲಿ 5.5 ಮಾಡಿದ್ದಾರೆ. ಅದು ರೋಸ್ಟರ್ ಬಿಂದು ಅದನ್ನು ಸೈಂಟಿಫಿಕ್ ಆಗಿ ಆಗ್ತದೆ ಇಲ್ಲೋ ಅನ್ನೋದು ಅದು ಇನ್ನೂ ಚರ್ಚೆ ಮಾಡ್ತಿದ್ದಾರೆ. ಅದಕ್ಕೆ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ. ಅದು ಮಾಡೋಣ. ಫಸ್ಟ್ ನಮ್ದು ಇರಬೇಕಾದ್ದು ಅವ್ರಿಗೆ ಮೀಸಲಾತಿ ನಿಗದಿ ಮಾಡಿದ್ದೀವಿ ಮತ್ತು ಖಾಲಿ ಇರೋ ಹುದ್ದೆಗಳಿಗೆ ಇವತ್ತು ನೋಟಿಫಿಕೇಶನ್ ಮಾಡಕ್ಕೆ ಹೇಳಿದ್ದೀವಿ. ಅದು ಪ್ರಮೋಷನ್ ಬರೋದು ಆಮ್ಯಾಗೆ. ಈ ಸದ್ಯಕ್ಕೆ ಅಂತ ಸಮಸ್ಯೆ ಇಲ್ಲ. ಮೇನ್ ಸಮಸ್ಯೆ 56,000 ಸಂಖ್ಯೆ ನಮಗೇನು ನೌಕರಿ ಕೊಡಬೇಕಾಯಿತು, ಅದು ಕ್ಲಿಯರ್ ಆಗಿದೆ. ಇದನ್ನ ಆಮ್ಯಾಗಿನ್ನೂ ಪ್ರಮೋಷನ್ ಬರೋದು ಲೇಟ್ರ ಸ್ಟೇಜ್. ಗೊತ್ತಿಲ್ಲ ಅದು ಏನು ಮಾಡ್ತಿದ್ದಾರೆ, ಏನು ಇವತ್ತಿದ್ರೆ ಯಾವಾಗಿದ್ದಾರೆ ಅದು ಗೊತ್ತಿಲ್ಲ. ಅವರು ಏನು ಬೆಂಗಳೂರಿಗೆ ಸೀಮಿತವಾಗಿ ಏನು ಮಾಡಿದ್ದಾರೆ ಗೊತ್ತಿಲ್ಲ. ಅದು ಹೌದು, ಬೆಂಗಳೂರು ಸೀಮಿತ. ಅದು ಗ್ರೇಟರ್ ಬೆಂಗಳೂರು ಇಲೆಕ್ಷನ್ಗೆ ಸೀಮಿತವಾಗಿರುವಂಥ ಯೋಜನೆ ಇರಬಹುದು ಅಷ್ಟೇ. ಏನು ಸೈಲೆಂಟಲ್ಲಿ ಏನು ಮಾಡೋದು ನೀವು? ಬೌಲಿಂಗ್ ಹೋಗ್ಯಾರ ಎಲ್ಲ ಬ್ಯಾಟಿಂಗ್ ಕೂತು ಏನು ಮಾಡೋದು? ಹಂಗೆ ಯಾರು ಬೇಕಲ್ಲ ಅಲ್ಲಿ ಮುಂದೆ ಬೌಲಿಂಗ್ ಹೋಗ್ಯಾರ ಇಲ್ಲಿ ಯಾರು ಈಗ ಬರ್ಬೇಕು, ಸಮಯ ಸಂದರ್ಭ ಬರ್ಬೇಕಲ್ಲ, ಬಂದಾಗ ನೋಡೋದು. ಈಗ ನೀವು ಬಿಡೋಣ ಬರ್ಲಿ. ಕೇರಳ ಎಲೆಕ್ಷನ್ ಮುಗಿಸ್ಕೊಂಡು ಬಂದ್ಮ್ಯಾಗ ಏನೇನು ಸ್ಟಾರ್ಟ್ ಆಯ್ತು ನೋಡೋಣ್ರೆ. ಗ್ಯಾರಂಟಿ ಈಗಾಗಲೇ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಎಲೆಕ್ಷನ್ನ ಹಿಂಗೆ ಮಾಡಬೇಕಂತ ಪ್ಲಾನ್ ಪ್ರಾರಂಭ ಮಾಡಿದ್ದಾರೆ. ಸ್ಟಾರ್ಟ್ ಇದ್ದಾರೆ ಅವರು. ದೇಶದಲ್ಲಿ ಅವ್ರ ಸ್ಟೇಟ್ಮೆಂಟ್ ಅಂತ ಗೊಂದಲ ಐತಿ ಪ್ರಾರಂಭ ಆಗಿದೆ. ನೋ ಡೌಟ್ ಕನ್ಫ್ಯೂಸ್ ಆಗಿದ್ದಾರೆ ಜನ. ಮತ್ತೆ ಅವರೇ ಅದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕಾ BJP ಅವರು? ಅದಕ್ಕೆ ಯಾವ್ದ್ರೆ ಅಲ್ಲ, ಅದು ಹೇಳಿದೆ ಮಾಡ್ಲಿಕ್ಕೆ ಆಗೋಲ್ಲ. ಎಷ್ಟು ಓಡಿಸ್ಬೇಕು ಅಷ್ಟು ಓಡೋರು, ಯಾರು ಎಲ್ಲಿ ಹೋಗ್ಬೇಕು ಹೋಗ್ಲೇಬೇಕು. ಬಂದ್ ಮಾಡ್ಲಿಕ್ಕೆ ಆಗೋಲ್ಲ ರೀ. ಅದಂತಿ ಬಂದ್ ಮಾಡ್ಲಿಕ್ಕೆ ಆಗೋಲ್ಲ. ಗೋಲ್ಡ್ ಗೀಲ್ಡ್ ಅಷ್ಟು ಸ್ಟಾಪ್ ಮಾಡ್ಬೋದು ಅಷ್ಟೇ ರೀ. ಅದು ಕೆಲವು ಜನ ಬಂಗಾರ ಇಲ್ಲ ಮಾಡ್ಬೋದಲ್ಲ, ಅದಕ್ಕೆ ಬಂಗಾರ ಬೇಕಂತ ಹೇಳಿದ್ರು. ಅದಕ್ಕೆಲ್ಲ ಕಡಿಮೆ ಬರ್ತೈತೆ.
ನೀವು ಹೇಳೋದಕ್ಕೆ ಜಾಸ್ತಿ ಬಂಗಾರ ಬೇಕಾ, ಮದುವೆ ಇದಕ್ಕೆ ಕಡಿಮೆ ಬಂಗಾರ ಬೇಕಾ? ಪೆಟ್ರೋಲ್ ಡೀಸೆಲ್ ಕಡಿಮೆ ಇಲ್ಲ, ಅದನ್ನೇನು ಕಡಿಮೆ ಮಾಡ್ಲಿಕ್ಕೆ ಆಗಲ್ಲ. ಮಾಡಿದ್ರೆ ಪ್ರೊಡಕ್ಷನ್ ಮೇಲೆ ಹೊಡ್ತಾ ಬೀಳುತ್ತೆ.